ಬೈಲೂರು ಮೈಸಮರ್ದಿನಿ ದೇವಸ್ಥಾನ ನಮ್ಮ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ 5 ದುರ್ಗೆಗಳಲ್ಲಿ ಒಂದು ಮುಖ್ಯವಾದ ದುರ್ಗೆ. ಹಾಗೆ ವೈಲೂರು, ಕನ್ನರ್ಪಾಡಿ, ಕಡಿಯಾಳಿ ಮತ್ತು ಪುತ್ತೂರು, ಹೀಗೆ 5 ದುರ್ಗೆಗಳಿದೆ. ಅದರಲ್ಲಿ ಮುಖ್ಯವಾದದರಲ್ಲಿ 5 ದುರ್ಗೆಗಳಲ್ಲಿ ಬೈಲೂರು ಮೈಸಮರ್ದಿನಿ ಸಮೇತ ಒಂದು. ಇದು 1800 ವರ್ಷಗಳಿಂದ ನಮ್ಮ ಇಲ್ಲಿಯ ಲೋಕಲ್ ಜನರ ಆರಾಧ್ಯ ದೇವತೆಯಾಗಿ ಆರಾಧಿಸ್ಕೊಂಡು ಬಂದಂಥ ಒಂದು ದೇವಸ್ಥಾನ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ, ಮುಂಚಿನ ಕಾಲದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಏನಾದರೂ ಪ್ರಾಬ್ಲಮ್ ಬಂದಿದ್ದರೆ ಈ ದೇವಿಯಲ್ಲಿ ಹೇಳ್ಕೊಂಡ್ರೆ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗ್ತದೆ ಎಂಬುದು ಒಂದು ಇಲ್ಲಿಯ ಮುಖ್ಯ ಒಂದು ಇದು. ಯಾರಿಗಾದರೂ ಒಂದು ಆರೋಗ್ಯದಲ್ಲಿ ಏನಾದರೂ ಕಾಯಿಲೆ ಇದ್ದರೆ ಅದನ್ನು ಇಲ್ಲಿ ದೇವಿ ಶೀಘ್ರವಾಗಿ ಅನುಭವಿಸುವಂತಹ ಒಂದು ಶಕ್ತಿಯನ್ನು ನಮ್ಮ ಬೈಲೂರು ಮೈಸಮರ್ದಿನಿ ದೇವಿ ಪಡೆದಿದ್ದಾಳೆ ಅಂತ ಹೇಳಲಿಕ್ಕೆ ನಾನು ಒಬ್ಬ ಅದಕ್ಕೆ ಕಾರಣಕರ್ತ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ನಮ್ಮಲ್ಲಿ ಸಮೇತ ಏನಾದರೂ ಆರೋಗ್ಯದ ಸಮಸ್ಯೆ ಬಂದರೆ ನಾವು ಇಲ್ಲಿಗೆ ಹೂವಿನ ಪೂಜೆಯ ಅಥವಾ ಸಣ್ಣ ಸಣ್ಣ ಒಂದು ಹರಕೆಗಳನ್ನು ಹೊತ್ತರೆ ಶೀಘ್ರವಾಗಿ ಅದು ಪರಿಹಾರ ಆಗ್ತದೆ ಅಂತ ಹೇಳಲಿಕ್ಕೆ ಏನು ಸಂಶಯ ಇಲ್ಲ. ಯಾಕಂತೇಳಿದ್ರೆ ಇದು ಮುಂಚೆ ಇಲ್ಲಿ ಬೈಲೂರು ವಾಸುದೇವರಾಯರ ಮನೆಯಲ್ಲಿ ಮನೆ ಒಳಗೆ ಇದ್ದ ದೇವರು. ಅವರು ಈ ಇಡೀ ಗ್ರಾಮಕ್ಕೆ ಅಧಿಪತಿಯಾಗಿ ರಾಜರ ಮನೆತನದಾಗಿ ಇದ್ದವರು. ಆಗ ಎಲ್ಲ ಜನರು ಇಲ್ಲಿ ಬಂದುಕೊಂಡು ಅವರ ಮನೆಯ ಏನು ಜಾನುವಾರುಗಳಿಗಾಗಲಿ ಅವರಿಗಾಗಲಿ ಕಾಯಿಲೆ ಕಸಲೆ ಬಂದಾಗ ಅಲ್ಲಿ ಹರಕೆ ಹೊರ್ತಿದ್ರು. ಈ ಹರಕೆ ಇಲ್ಲಿವರೆಗೆ ಆಯಿತು ಅಂತೇಳಿದ್ರೆ ಬೈಲೂರು ವಾಸುದೇವರಾಯರಿಗೆ ಅದನ್ನು ಸಹಿಸಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಅವರು ಏನು ಮಾಡಿದ್ರು ಅಂತೇಳಿದ್ರೆ, ನಿಮ್ಮ ಈ ಹರಕೆಯನ್ನು ಮತ್ತು ನಿಮ್ಮ ದೇವರನ್ನು ನೀವೇ ಆರಾಧಿಸ್ಕೊಳ್ಳಿ ಅಂತೇಳಿ ಪಕ್ಕದಲ್ಲಿದ್ದಂಥ ಒಂದು ಪಾದೆಗಲ್ಲಿನ ಮೇಲೆ ಒಂದು ಗುಡಿ ಕಟ್ಟಿ ಜನರಿಗೋಸ್ಕರ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿಂದ ಇದು ಗ್ರಾಮ ದೇವರಾಗಿ ಅದು ಬೆಳೆದು ಬಂದು ಈಗ ಒಂದು 12 ವರ್ಷದ ಹಿಂದೆ ಇದು ಸಂಪೂರ್ಣವಾದ ಶಿಲಾಮಯವಾಗಿ ಜೀರ್ಣೋದ್ಧಾರಗೊಂಡಿದೆ. ಅದರ ನಂತರ ಪ್ರತಿ ನವರಾತ್ರಿಗೂ ಮತ್ತು ಇಲ್ಲಿ 9 ದಿನವೂ ಚಂಡಿಕಾ ಯಾಗವು ನಡೀತಾ ಬರ್ತದೆ. ಹೋದ ಸಾರಿ ಇಲ್ಲಿ ಏನಾಗಿದೆ ಅಂದರೆ ಶತಚಂಡಿಕಾ ಯಾಗ ಮತ್ತು ಬ್ರಹ್ಮಕಲಶ ನಡೆದಿದೆ, ಬ್ರಹ್ಮಮಂಡಲ ಮಾಡಿದ್ದೇವೆ. ಅದರ ನಂತರ ಇಲ್ಲಿ ಏನಾಗಿದೆ ಅಂದರೆ ಬ್ರಾಹ್ಮಣ ಸಂಘದವರಿಂದಾಗಿ ಕೋಟಿ ಗಾಯತ್ರಿ ಯಜ್ಞ ನಡೆದಿದೆ. ಹಾಗೆ ಕೆಲವಾರು ಇಲ್ಲಿ ದೈವಿಕ ಕಾರ್ಯಗಳು ನಿತ್ಯ ನಿರಂತರವಾಗಿ ನಡೀತಾ ಬರ್ತದೆ. ಲಲಿತ ಪಂಚಮಿ ದಿವಸ ಇಲ್ಲಿ ದೇವಸ್ಥಾನದ ಪರವಾಗಿ ಚಂಡಿಕಾ ಹೋಮವನ್ನು ಮಾಡಲಾಗ್ತದೆ. ಮತ್ತು ನಿತ್ಯವಾಗಿ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕಾರ್ಣಿಕವಾದ ದೇವಸ್ಥಾನ ಆದ ಕಾರಣ ನಿತ್ಯ ಇಲ್ಲಿ ಭಜನೆ ಮತ್ತು ಇದು ನಡೀತಾ ಇರ್ತದೆ. ಶುಕ್ರವಾರ ದಿವಸ ಅನ್ನ ಸಂತರ್ಪಣೆ ನಡೀತದೆ. ಮತ್ತು ಭಕ್ತಾದಿಗಳಿಗೆ ಶೀಘ್ರವಾಗಿ ಒಂದು ಅನುಗ್ರಹಿಸುವ ದೇವಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ.